ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜಿತಾ ರುಚಿ ಮನೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಹಬ್ಬಕ್ಕೆ ತಿಂಡಿಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಬನ್ನಿ, ಇವತ್ತು ನಾನು ನಿಮಗೆ ಹೆಲ್ಪ್ ಆಗಲಿ ಅಂತ ಸೂಪರ್ ಕ್ರಿಸ್ಪಿ ಆಗಿರೋ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯೂಶಲಿ ಚಕ್ಲಿ ಮಾಡಬೇಕಾದ್ರೆ ಮುರಿದೋಗೋದು ಚಾನ್ಸ್ ಇರುತ್ತೆ, ಅಂದೇನು ಗಟ್ಟಿ ಆಗೋದು, ಇದೆಲ್ಲ ನೀವೆಲ್ಲ ಫೇಸ್ ಮಾಡ್ತಾ ಇದ್ರೆ ನಾನು ಕ್ರಿಸ್ಪಿ ಆಗಿ ಪರ್ಫೆಕ್ಟ್ ಆಗಿ ಚಕ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಅಕ್ಕಿ ವಾಶ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಡ್ರೈ ಮಾಡ್ಕೋಬೇಕು. ನಾನಿಲ್ಲಿ 4 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ನೀವು ಸ್ವಲ್ಪ ಬೆಚ್ಚಗಾಗೋಷ್ಟು ಹುರ್ಕೊಂಡ್ರೆ ಸಾಕು, ತುಂಬಾ ಜಾಸ್ತಿ ಬೇಡ. ನೀವು ಸ್ವಲ್ಪ 1 ಮಿನಿಟ್ ಸಾಕು, ಅದನ್ನ ಮುಟ್ಟಾಗ ಸ್ವಲ್ಪ ಬಿಸಿಯಾಗಿದ್ರೆ ಸಾಕು. ನೋಡಿ, 3/4 ಗ್ಲಾಸು ಅದೇ ಗ್ಲಾಸಲ್ಲಿ ಉದ್ದಿನಬೇಳೆ ತಗೋತಾ ಇದ್ದೀನಿ. ಇದು ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು, ಜಾಸ್ತಿ ಬೇಡ. 1 ಇಡೀ ರೆಡ್ ಚಿಲ್ಲೀಸ್ ತಗೊಂಡಿದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ನೆಸೆಸಿಟಿ ಬೇಡ. ಸ್ವಲ್ಪ ಅಕ್ಕಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹುರ್ಕೋಬೇಕು. ಅದೇ ಗ್ಲಾಸಲ್ಲಿ 3/4 ಕಪ್ಪು ಹೆಸರುಬೇಳೆ ಹಾಕೋತಾ ಇದ್ದೀನಿ. ಇದು ಅಷ್ಟೇ, ಕಂಪ್ಲೀಟ್ ಆಗಿ ರೋಸ್ಟ್ ಆಗೋ ನೆಸೆಸಿಟಿ ಇಲ್ಲ. ಇದನ್ನೆಲ್ಲ ಒಂದು ಬಾಣಲಿಗೆ ಹಾಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 2 ಗ್ಲಾಸು ಹುರಿಗಡಲೆ ಹಾಕೋತಾ ಇದ್ದೀನಿ. ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಅದಕ್ಕೇನೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದ ಬೇಗ ಹುಳ ಹಿಡಿಯಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಕ್ ಹಾಕ್ಸ್ಕೊಂಬರ್ಬೇಕು. ನಾನಿಲ್ಲಿ 4 ಕಪ್ಪು ಹಿಟ್ಟು ತಗೋತಾ ಇದ್ದೀನಿ, ಚಕ್ಲಿ ಹಿಟ್ಟು. ಇದರ ಒಂದು 20ರಿಂದ 30 ಚಕ್ಲಿ ಆಗುತ್ತೆ. ಉಪ್ಪು ಹಾಕೊಳ್ಳೋದ್ರಿಂದ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಸ್ಪೂನ್ ಅಷ್ಟು ಎಳ್ಳು. ನೀವು ಇನ್ಸ್ಟೆಂಟ್ ಆಗು ಮಾಡ್ಕೋಬಹುದು. ಈ ತರ ಹಿಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬಹುದು. 1 ಸ್ಪೂನು ಬೆಣ್ಣೆ ತಗೊಂಡು ಅದನ್ನ ಮೆಲ್ಟ್ ಮಾಡ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮ್ ಖಾರ ಬೇಕು, ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಾವು ಆಗ್ಲೇ ಮೆಣಸಿನ್ಕಾಯಿ ಹಾಕೊಂಡಿದೀವಿ. ನೋಡಿ, ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದೀನಿ. ಚೆನ್ನಾಗಿ ಬಿಸಿ ಮಾಡ್ಕೊಂಡು ಹಾಕೋಬೇಕು. 2ರಿಂದ 3 ಸ್ಪೂನು. ನಾನು 1 ಸ್ಪೂನು ಬೆಣ್ಣೆ ಕರಗಿಸ್ಕೊಂಡಿದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಹಾಕೋದ್ರಿಂದ ಚಕ್ಲಿ ಗರಿಗರಿಯಾಗಿ ಬರುತ್ತೆ. ನೋಡಿ, ನೀರ್ ಹಾಕೊಂಡು ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲ್ಸ್ಕೊಳ್ಳಿ. ಒಂದೇ ಸರಿ ಹಾಕೊಂಡು ತೆಳ್ಳಗಾಗ್ಬಿಡುತ್ತೆ. ನೀವು ಈ ತರ ಹಿಟ್ ಮಾಡಿ ಬೀಸ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಮಾಡ್ಕೋಬಹುದು. ನೀವು ಬೆಣ್ಣೆ ಬೇಕಂದ್ರೆ ಇನ್ನ ಜಾಸ್ತಿ ಹಾಕೋಬಹುದು. ಈ ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ಚೆನ್ನಾಗಿ ನಾದ್ದಾಗೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಹಿಟ್ಟು ತೆಳುವಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಒತ್ತಬೇಕಾದ್ರೆ ಕಿತ್ತೋಗಲ್ಲ, ಚೆನ್ನಾಗಿ ನಾದ್ಕೊಂಡ್ರೆ. ನಾವು ಎಣ್ಣೆಗೆ ಹಾಕ್ಬೇಕಾದ್ರೆ, ಚಕ್ಲಿ ಒತ್ತಬೇಕಾದ್ರೆ ಕಿತ್ತೋಗಲ್ಲ. ನೋಡಿ, ಚಕ್ಲಿ ಹರಳಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸವರ್ಕೋಬೇಕು. ಇಟ್ಟು ಅದಕ್ಕೆ ಅಂಟ್ಕೊಳಲ್ಲ. ಅದಕ್ಕೆ ನೋಡಿ, ಇದಕ್ಕೂ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನೀವು 6 months ವರೆಗೂ ಇಟ್ಕೋಬಹುದು. ಹಿಟ್ಟು ಏನಾಗಲ್ಲ. ಉಪ್ಪು ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ, ಹುಳ ಹಿಡಿಯಲ್ಲ. ಇದು ತುಂಬಾ ಹಾಕೊಂಡು ಚಕ್ಲಿ ಹೊತ್ಕೊಳ್ಳೋಣ. ಪರ್ಫೆಕ್ಟ್ ಆಗಿ ಕಿತ್ತೋಗದ ತರ ಬೇಕಂದ್ರೆ ನಾನು ಮಾಡಿರೋ ತರ ಸ್ಟೆಪ್ಸ್ ನ ಫಾಲೋ ಮಾಡಿ. ನೋಡಿ, ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಅದ್ರ ಮೇಲೆ ಒತ್ಕೊಳ್ಳೋಣ.
ಬಿಕಾಸ್ ತಟ್ಟೆಗೆಲ್ಲ ಹಾಕೊಂಡ್ರೆ ಎತ್ಕೋಬೇಕಾದ್ರೆ ಕಷ್ಟ ಆಗುತ್ತೆ. ಕವರ್ ಮೇಲೆ ಹೊತ್ಕೊಂಡ್ರೆ ಫೋಲ್ಡ್ ಮಾಡ್ಕೊಂಡು ಎತ್ಕೋಬೋದು. ಅದಕ್ಕೆ ನಾನು ಕವರ್ ಮೇಲೆ ಹೊತ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಚಕ್ಲಿ ಒತ್ತಬೇಕಾದ್ರೆ ಸ್ವಲ್ಪನೂ ಕಿತ್ತೋಗಲ್ಲ. ಪರ್ಫೆಕ್ಟ್ ಆಗಬೇಕಂದ್ರೆ ಈ ಥರನೇ ಮಾಡ್ಕೊಳ್ಳಿ. ಎಂಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲ ಒತ್ತಿಟ್ಕೊಳ್ಳೋಣ, ಕರಿಯೋಕ್ಕೆ ಈಸಿ ಆಗುತ್ತೆ. ಎಣ್ಣೆ ಬಿಸಿ ಆಗಿದೆ ಅಂತ ನೋಡ್ಬೇಕಂದ್ರೆ ಸ್ವಲ್ಪ ಹಿಟ್ಟು ಹಾಕಿ ಬಿಸಿ ಆಗಿದೆಯಾ ನೋಡಿ. ಈಗ ಚಕ್ಲಿ ಎಣ್ಣೆ ಒಳಗಡೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಮ್ಮಿ ಉರಿ ಇಟ್ಕೊಂಡು ಕರ್ಕೋಬೇಕು. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಈಚೆಗಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಆದಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ, ಅವಾಗ ಒಳಗಡೆ ಹದವಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿದ್ರಲ್ಲ, ಎಷ್ಟು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಸೂಪರ್ ಕ್ರಿಸ್ಪಿಯಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತುಂಬ ರೆಸಿಪಿ ಬೇಕಂದರೆ ಯಾವ್ದು ಬೇಕೋ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.